ನಮಸ್ಕಾರ ಸ್ನೇಹಿತರೆ, ನಾನು ಅಶ್ವಿನ್ ಹಾಸನ ನಟ. ನನ್ನನ್ನು 10 ಚಿತ್ರಗಳು ನೋಡಿರ್ತೀರ. ನಾನು ಇವತ್ತು ನಿಮ್ಮ ಮುಂದೆ ಮಾತಾಡೋ ಮುಖ್ಯ ಕಾರಣ ಏನಪ್ಪ ಅಂದರೆ, ಎಂಥ ಕಥೆ ಮಾರಾಯ ಅನ್ನೋ ಒಂದು ಸಿನಿಮಾ ಏರ್ಟೆಲ್ ಎಕ್ಸ್ಟ್ರೀಮ್ನಲ್ಲಿ ಉಚಿತವಾಗಿ ಇಂದಿನಿಂದ ಎಲ್ಲ ಕಡೆ ಪ್ರಪಂಚದಾದ್ಯಂತ ಲಭ್ಯವಾಗ್ತಾ ಇದೆ. ಸೊ ಇದನ್ನು ನಿರ್ದೇಶನ ಮಾಡಿದವರು ರಕ್ಷಿತ್ ತೀರ್ಥಹಳ್ಳಿ ಅಂತ. ಏನು ಮಾಮೂಲಿ ಸಿನಿಮಾಗಳು ಬರ್ತಾ ಇರುತ್ತೆ ಬಿಡಿ ಸಾರ್ ಅಂತ ನೀವು ಹೇಳ್ಬೋದು. ಹಾಗಿಲ್ಲ, ನಿಮಗೆಲ್ಲ ಗೊತ್ತಿದೆ ಪಶ್ಚಿಮ ಘಟ್ಟ. ವಾವ್, ಸೂಪರ್ ಅಲ್ಲ? ಕಾರಲ್ಲಿ ಹೋಗ್ತಾ ಇದ್ರೆ ಹಂಗೆ ಡ್ರೈವು ಅದ್ಭುತವಾಗಿರುತ್ತೆ. ಅದರ ಮೂಲ ಶರಾವತಿ ನದಿ. ಈ ಶರಾವತಿ ನದಿಯನ್ನು ನೀರನ್ನು ಬೆಂಗಳೂರಿಗೆ ತರುವ ಒಂದು ಕಾರ್ಯಕ್ರಮ ಇದೆ. ಸರ್ಕಾರದ ಮನಸ್ಸಿನಲ್ಲಿದೆ, ಅನುಷ್ಠಾನ ಆಗಬೇಕು ಅನ್ನೋ ಒಂದಿಷ್ಟು ಹುನ್ನಾರಗಳಿದೆ, ಎಲ್ಲವೂ ಇದೆ. ಅದನ್ನು ತಂದರೆ ಅಂದರೆ ಅದನ್ನು ಕಾರ್ಯಗತ ಮಾಡಿದ್ರೆ ಎಷ್ಟು ದುಷ್ಪರಿಣಾಮ ಆಗುತ್ತೆ, ಅದರಿಂದ ಆ ಶರಾವತಿ ನದಿಯ ಮೂಲ ಇರ್ಬೋದು, ವೆಸ್ಟರ್ನ್ ಘಾಟ್ಸ್ ಅಂದರೆ ಪಶ್ಚಿಮ ಘಟ್ಟದ ಕಾಡಿರ್ಬೋದು, ಆ ಸುತ್ತ ಇರುವ ಪರಿಸರ ಇರ್ಬೋದು, ಮತ್ತು ಎಷ್ಟೊಂದು ಜೀವರಾಶಿಗಳಿರ್ಬೋದು, ಎಲ್ಲದಕ್ಕೂ ಹೊಡೆತ ಬಿಡುತ್ತೆ. ಅದು ಕೇವಲ ಮನುಷ್ಯನ ಸ್ವಾರ್ಥ. ಬೆಂಗಳೂರಿಗೆ ಕುಡಿಯೋಕ್ಕೆ ನೀರು ಬೇಕೇ ಬೇಕು. ನಮ್ಗೆ ಆಲ್ರೆಡಿ ಕಾವೇರಮ್ಮ ಬೆಂಗಳೂರಿನ ದಣಿವನ್ನು ಒಂದಿಷ್ಟು ಕಮ್ಮಿ ಮಾಡಿದ್ದಾಳೆ, ಕೊಡ್ತಾನೇ ಇದ್ದಾಳೆ. ಆದರೆ ದುರಾಸೆ ಇರಬಾರ್ದು, ಆಸೆ ಇರಬೇಕು. ಎಲ್ಲದಕ್ಕೂ ಎಲ್ಲ ನದಿಗಳನ್ನು ಕನ್ವರ್ಟ್ ಮಾಡಿ ಬೆಂಗಳೂರಿಗೆ ನೀರು ಕೊಡೋದಿದೆಯಲ್ಲ, ಅದು ಅವೈಜ್ಞಾನಿಕ ಮತ್ತು ಮೂಲ ನದಿಗೆ ಹೊಡೆತ ಬೀಳುತ್ತೆ. ಈ ವಿಚಾರವನ್ನು ಇಟ್ಕೊಂಡು ತುಂಬ ಸೂಕ್ಷ್ಮವಾಗಿ, ಅದ್ಭುತವಾಗಿ ಒಂದು ಕಥೆಯ ಮುಖಾಂತರ ರಕ್ಷಿತ್ ತೀರ್ಥಹಳ್ಳಿಯವರು ಅದ್ಭುತವಾಗಿ ಸಿನಿಮಾವನ್ನು ಹೆಣೆದಿದ್ದಾರೆ. ನಾನು ಅದರಲ್ಲಿ ಸತ್ಯನಾಥ್ ಅಂತ ಒಂದು ಪರಿಸರವಾದಿ ಪಾತ್ರ ಮಾಡ್ತಿದ್ದೀನಿ. ದಯವಿಟ್ಟು ನೋಡಿ, ಹೆಚ್ಚು ಜನಕ್ಕೆ ಈ ವಿಷಯವನ್ನು ಹೇಳಿ ಸಿನಿಮಾವನ್ನು ಗೆಲ್ಲಿಸಿ. ಥ್ಯಾಂಕ್ ಯು.